TV9 ಡಿಜಿಟಲ್ಗೆ ಸ್ವಾಗತ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ SRI ಪ್ರಕ್ರಿಯೆ ಮೊದಲನೇ ಹಂತದಾಗಿ ಮುಗಿದಿದ್ದು ಸದ್ಯ ಈಗ ಒಟ್ಟು ಮತದಾನ ಅಂದರೆ ಈ ಹಿಂದೆ ಜೂನಲ್ಲಿ ನಡೆದಿರ್ತಕ್ಕಂಥ ಒಟ್ಟು ವೋಟರ್ ಲಿಸ್ಟ್ಗಳನ್ನು ನೋಡಿದಾಗ 2,24,104 ವೋಟರ್ ಲಿಸ್ಟ್ಗಳು ಇದ್ವು ಅಂತ ಹೇಳಿ ಪತ್ತೆಯಾಗಿರ್ತಕ್ಕಂಥದ್ದು. ಇದಾದ ಅಂದರೆ ಮೊದಲನೇ ಹಂತದಲ್ಲಿ ಯಾವಾಗ SIR ಪ್ರಕ್ರಿಯೆ ನಡೆಯಿತು ಈ ಒಂದು BLOಗಳು ಕಲೆ ಹಾಕಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಒಟ್ಟು ಈಗ ಇರ್ತಕ್ಕಂಥದ್ದು 1,92,071 ಮತಗಳು ಈಗ ಸದ್ಯಕ್ಕೆ SIRಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 32,033 ಮತಗಳು ಸದ್ಯಕ್ಕೆ ಇಲ್ಲ ಅಂತೇಳಿ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾಗ ಡೆತ್ ಆಗಿರೋ ಅಂದರೆ ಮೃತಪಟ್ಟಿರ್ತಕ್ಕಂತಹ ಸಂಖ್ಯೆನ ನೋಡೋದಾದರೆ 6,117 ಮತಗಳು ಈಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮೃತವನ್ನು ಪಡೆದಿರ್ತಕ್ಕಂತಹ ಮತದಾರರು. ಸೊ ಇದನ್ನು ಈಗ ತೆಗೆಯಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಒಟ್ಟು 16,722 ಮತಗಳು ಅಂದರೆ ಅದರಲ್ಲಿ ಪ್ರಮುಖವಾಗಿ ನೋಡೋದಾಗ ಒಂದು ಎರಡೆರಡು ಕಡೆ ಅಂದರೆ ವಾರ್ಡ್ಗಳಲ್ಲಿ ಎರಡೆರಡು ಕಡೆ ಮತದಾನ ಇರ್ತಕ್ಕಂಥದ್ದನ್ನ ಒಂದೇ ಕಡೆ ಮಾಡಿರ್ತಕ್ಕಂಥದ್ದನ್ನು ತೆಗೆಸಿರ್ತಕ್ಕಂಥದ್ರಲ್ಲಿ 2,000 ಮತಗಳನ್ನ ತೆಗೆಯಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ವಾಸ ಇರ್ತಾರೆ, ಬೇರೆ ಜಿಲ್ಲೆಗಳಲ್ಲಿ ಕೂಡ ಅವ್ರದ್ದು ಮತದಾನ ಇರುತ್ತೆ. ಸೊ ಅವರು ನಮಗೆ ನಮ್ಮ ಜಿಲ್ಲೆಯಲ್ಲೇ ನಾವು ಮತದಾನವನ್ನು ಮಾಡಿಸ್ಕೊಳ್ತೀವಿ ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಅದು ಕೂಡ ಒಟ್ಟು 7,000 ಮತಗಳು. ಇನ್ನುಳಿದಂತೆ 7,000 ಮತಗಳು ಸದ್ಯಕ್ಕೆ ಸಿಕ್ಕಿಲ್ಲ ಅನ್ನೋದು ಅಂದರೆ ಅವರಿಗೆ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಅವ್ರದ್ದು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ನಾವು ಅವ್ರನ್ನ ಹುಡುಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ. ಅವರಿಗೆ ಮತ್ತೊಂದು ಅವಕಾಶಗಳು ಇದೆ ಅನ್ನೋದನ್ನು ಕೂಡ ಈಗಾಗಲೇ ನೆಲಮಂಗಲ ತಹಶೀಲ್ದಾರರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದನ್ನು ನೋಡ್ತಾ ಹೋದಂತೆ ಯಾವ ರೀತಿಯಾಗಿ ಮತ್ತೆ ನಾವು ಮತದಾನವನ್ನು ಮಾಡ್ಬೋದು ಮತ್ತು ವೋಟರ್ ಲಿಸ್ಟನ್ನು ಮಾಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ 11 ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ಸನ್ನು ತಾವು ತೆಗೆದುಕೊಂಡು ಬರಬೇಕಾಗುತ್ತೆ. ಅದರಲ್ಲಿ ಸಾಕಷ್ಟು ಲಿಸ್ಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು 11 ಡಾಕ್ಯುಮೆಂಟ್ಸಲ್ಲಿ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಜೊತೆಗೆ ವಾಸಸ್ಥಳದ ಪ್ರಮಾಣ ಪತ್ರ ಇರ್ಬೋದು, ಜೊತೆಗೆ ಅವರ ಆಧಾರ್ ಕಾರ್ಡ್ ಸೇರಿದಂತೆ ತಮ್ಮ ಪೋಷಕರ ಡಾಕ್ಯುಮೆಂಟ್ಸ್ ಏನಿದೆ ಆ ಡಾಕ್ಯುಮೆಂಟ್ಸ್ಗಳು ಸೇರಿದಂತೆ ಒಟ್ಟು 11 ರೀತಿಯ ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ಸು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಬಂದು ತಹಶೀಲ್ದಾರ್ಗೆ ಕೊಟ್ಟಿದೆ. ಆದರೆ ಅವರನ್ನು ಮುಂದಿನ ವೋಟರ್ ಲಿಸ್ಟ್ಗಳಲ್ಲಿ ಸೇರಿಸುವಂಥ ನಿಟ್ಟಿನಲ್ಲಿ ಈಗ ಮುಂದಾಗ್ತಾರೆ. ಇದರ ಜೊತೆಯಲ್ಲೇ 18 ತುಂಬಿರ್ತಕ್ಕಂಥ ವಯಸ್ಕರು ಏನಿದ್ರೆ ಅವರು ಮತದಾನವನ್ನು ಮಾಡಬೇಕಾದ್ರೆ ಅವರ ವಾಸಸ್ಥಳ ದೃಢೀಕರಣ ಪತ್ರ ಜೊತೆಗೆ ಅವರ ತಂದೆಯ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ಅವರದೇ ಆದಂತಹ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬಂದರೆ ಫಾರಂ ನಂಬರ್ 6 ಮೂಲಕ ಅವರು ಅಪ್ಲಿಕೇಶನ್ನ ಫಿಲ್ ಮಾಡಿ ಈ ಒಂದು ಡಾಕ್ಯುಮೆಂಟ್ಸನ್ನು ಫಿಲ್ ಮಾಡಿದ ನಂತರ ಅವರಿಗೆ ಮತದಾನದ ಹಕ್ಕನ್ನು ಕೂಡ ಕೊಡಲಾಗುತ್ತೆ. ಸದ್ಯ ಈಗ ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕಂಥ ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಪೂಜಾರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಅಂತಂದರೆ ಮೊದಲನೇ ಹಂತದಲ್ಲಿ ಈಗಾಗಲೇ SRI ಪ್ರಕ್ರಿಯೆ ಮುಗಿದಿದೆ. 2 ಲಕ್ಷ ಚಿಲ್ಲರೆ ಮತದಾನದಲ್ಲಿ 1,94,000 ಚಿಲ್ಲರೆ ಮತದಾನ ಈಗ ಸದ್ಯಕ್ಕೆ SRI ನೋಂದಣಿ ಆಗಿರ್ತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ.